ಜೈ ಬ್ರೋ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ಹಾಗೆ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್. ನೀನೇನೋ ಹಿಂಗೆ ಇದೆಯಾ? ಹೋಗು, ರೆಡಿ ಆಗಿ ಬೇಕು. ಯಾ ಬಾ 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 ಬಾ. ಸಿಸ್ಟರ್ ಬರ್ತಾ ಇದ್ದಾನೆ, ಬಂತ ಡ್ರಾಮಾ ಶುರು ಮಾಡು ಕಮಾನ್. ಮಾ ಫೈಲ್ ಕೊಡು. ಗೌತಮ್, ಏನಾಯ್ತಮ್ಮ? ಹುಡುಕ್ತಾ ಇದ್ದೀನಿ. ಹುಡುಕ್ತಾ ಇದ್ದೀರಾ? ಇಲ್ವಾ ಅದಿಲ್ಲಿ? ಅದು ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ, ವಿಲ್ ಮಾತ್ರ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ? ಏನು ಹೇಳ್ತಾ ಇದ್ದೀರಮ್ಮ? ಹಾಂ ಗೌತಮ್, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಸೇಫಲ್ಲೇ ಇಟ್ಟಿದ್ದೆ, ಎಲ್ಲ ಹುಡುಕ್ದೆ, ವಿಲ್ ಮಾತ್ರ ಸಿಗ್ತಾ ಇಲ್ಲ. ಹೇಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಅಮ್ಮ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ಇಲ್ಲೇ ಇಟ್ಟಿದ್ರಾ ಅಥವಾ ಇಲ್ಲೇ ಇಟ್ಟಿದ್ದೀನಿ ಅಂದ್ಕೊಂಡು ಬೇರೆ ಎಲ್ಲಾದರೂ ಇಟ್ಟು ಮರ್ತ್ಬಿಟ್ಟಿದ್ದೀರಾ? ಹಾಂ ಸಿಸ್ಟರ್, ಕೆಲಸ ಹಂಗೆ ಆಗುತ್ತೆ. ಎಲ್ಲ ಇಟ್ಟು ಇನ್ನೆಲ್ಲ ಹುಡುಕ್ತಾ ಇರ್ತೀವಿ, ಸರಿಯಾಗಿ ನೆನಪು ಮಾಡ್ಕೊಂಡು ಹುಡುಕು ಸಿಸ್ಟರ್. ಇಲ್ಲ ಅಣ್ಣ, ನನಗೆ ಚೆನ್ನಾಗಿ ನೆನಪಿದೆ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ಈ ಸೇಫ್ ಒಳಗಡೆ ಇಡೋದು. ಅಲ್ಲಿಟ್ಟಿದ್ರೆ ಇನ್ನೆಲ್ಲ ಹೋಗುತ್ತೆ, ಸರಿಯಾಗಿ ನೆನಪು ಮಾಡ್ಕೊಂಡು ಹುಡುಕು. ಹುಡುಕ್ತೆ ಅಣ್ಣ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಏನು ಮಾಡಲಿ? ನಾನು ಹುಡುಕ್ತೆ ಗೌತಮ್. ಏನು ಹುಡುಕಿದ್ರಮ್ಮ ನೀವು? ಏನು ಹುಡುಕಿದ್ರಿ? ನಿಮ್ಮ ನಂಬಿ ಪೇಪರ್ಸ್ ಎಲ್ಲ ಕೊಟ್ಟಿದ್ದಲ್ಲಮ್ಮ. ಯಾಕೆ ನಿಮ್ಮ ಹತ್ರ ಸೇಫ್ ಆಗಿರುತ್ತೆ, ಸರಿಯಾಗಿರುತ್ತೆ ಅಂತ ಈಗ ಕಳ್ಕೊಂಡು ಕೂತಿದ್ದೀರಲ್ಲ, ನಾನು ಏನು ಮಾಡಲಿ? ಇವತ್ತು ಮೀಟಿಂಗ್ನಲ್ಲಿ ನಾನು ಒರಿಜಿನಲ್ ಬಿಲ್ ಪೇಪರ್ಸ್ನೆಲ್ಲ ಇಟ್ಟು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ಲಿ? ಸ್ವಲ್ಪ ಜವಾಬ್ದಾರಿ ಬಿಡೋಮ್ಮ. ಸಿಸ್ಟರ್ ಓವರ್ ಡ್ರಾಮಾ ಶುರು ಮಾಡಿದ್ಲು, ನಾವು ಹೋಗಿ ಸ್ವಲ್ಪ ತುಪ್ಪ ಸುರಿಯೋಣ. ಏನಾಗ್ತಿದೆ ನಿಂಗೆ? ನೋಡು, ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ್ಕೋಬೇಡ. ಸಾರಿ ಗೌತಮ್, ಗೌತಮ್ ಸಾರಿ. ಅಯ್ಯೋ ಸಿಸ್ಟರ್, ಸಮಾಧಾನ ಮಾಡ್ಕೋ ಸಿಸ್ಟರ್. ತಗೋ ನೀರು ಕೊಡಿ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಈ ಎಲ್ಲ ನನ್ನಿಂದ ಆಗಿದ್ದು. ನನ್ನಿಂದ ನನ್ನ ಮಗನಿಗೆ, ಕಂಪನಿಗೆ ತೊಂದರೆ ಆಗುತ್ತೆ. ಈ ಹಾಳಾದ ಬುದ್ಧಿ ಎಲ್ಲಿಟ್ಟು ಏನು ಮಾಡಿದೆ ಒಂದು ನೆನಪಾಗ್ತಾ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಣ್ಣ, ಇದಕ್ಕೆಲ್ಲ ನಾನೇ ಕಾರಣ. ಟೆನ್ಷನ್ ಮಾಡ್ಕೋಬೇಡ, ಗೌತಮ್ ಇದ್ದಾರಲ್ವ, ಅವ್ನು ಏನಾದರೂ ಮಾಡ್ತಾನೆ. ಪ್ಲೀಸ್ ಸಿಸ್ಟರ್, ಟೆನ್ಷನ್ ಮಾಡ್ಕೋಬೇಡ. ನೀತು ಇಲ್ಲ ಗೌತಮ್, ನಾನು ಮೈ ಮರ್ತು ಬಿಟ್ಟೆ ಅನ್ನಿಸ್ತಾ ಇದೆ. ಸಾರಿ ಗೌತಮ್, ನಾನು ಬೇಕಾದ್ರೆ ಇನ್ನೊಂದ್ಸಲ ಎಲ್ಲ ಹುಡುಕ್ತೀನಿ ಗೌತಮ್. ಕ್ಷಮಿಸ್ಬಿಡು ಗೌತಮ್. ಆಯ್ತಮ್ಮ. ಅಮ್ಮ ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿಮ್ಮ. ಐ ಆಮ್ ಸಾರಿ, ನಾನು ಟೆನ್ಷನಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ನಾನು ಕ್ಷಮಿಸ್ಬಿಡು ಗೌತಮ್, ಐ ಆಮ್ ಸಾರಿ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿಮ್ಮ, ಬಿಡಿ, ನೀವು ಕೂಲಾಗಿ. ಗೌತಮ್, ವಿಲ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀವಿ ಈಗ? ಗೊತ್ತಿಲ್ಲಮ್ಮ, ಏನೋ ಮಾಡ್ತೀನಿ, ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮಾವ ನೋಡ್ಕೊಳ್ಳಿ. ಸಾರಿ ಗೌತಮ್, ಗೌತಮ್ ಸಾರಿ ಗೌತಮ್, ಗೌತಮ್ ಸಾರಿ ಗೌತಮ್. ಸಿಸ್ಟರ್, ನಿನ್ನ ಆಕ್ಟಿಂಗಿಗೆ ನಂದೇ ದೃಷ್ಟಿ ಬೀಳುತ್ತೆ. ಕಣ್ಣೀರು ವೇಸ್ಟ್ ಆಯ್ತು. ಏನು ಎಲ್ಲ ನಾರ್ಮಲ್ ಆಗಿರೋ ಹಾಗಿದೆ? ಟೆನ್ಷನ್ಗಳೆಲ್ಲ ಕಡಿಮೆ ಆಯ್ತಾ? ಹಾಂ, ಅಣ್ಣನ ಹತ್ರ ಅಪ್ಪ ಬರ್ದಿಟ್ಟಿರೋ ವಿಲ್ ಇದೆಯಂತೆ. ಅರ್ಧ ಟೆನ್ಷನ್ ಕಳೀತು. ನೋ ಬಿ ಪಿ, ಬಿ ಹ್ಯಾಪಿ. ಹೌದು, ಏನು ಸಮಾಚಾರ? ನಿಮ್ಮ ವರ್ಲ್ಡಲ್ಲಿ ಏನು ನಡೀತಾ ಇದೆ? ನಿಮ್ಮಷ್ಟೆಲ್ಲ ಏನು ನಡೀತಾ ಇಲ್ಲ ಬಿಡಿ. ಅರೆ ಇದೇನ್ರಿ, ಮುಖ ಆ ಕಡೆ ತಿರ್ಸ್ಕೊಂಡ್ಬಿಟ್ರಿ, ಸ್ವಲ್ಪ ನನ್ನ ಕಡೆ ತಿರುಗಿ. ಯಾಕೆ? ನಾನ್ಯಾಕೆ ನಿಮ್ಮನ್ನು ನೋಡಬೇಕು? ಅರೆ ಯಾಕೆಂದ್ರೆ ನಾನು ನಿಮ್ಮ ಗಂಡ. ನನ್ನ ಮುಖ ನೋಡಿದೆ ಬೇರೆ ಯಾರ ಮುಖ ನೋಡೋಕ್ಕಾಗತ್ತೆ? ಸೊ ಪ್ಲೀಸ್ ಕೇಳ್ತೀರಿ? ಪಾರ್ಥ ಪ್ಲೀಸ್. ಅಪೇಕ್ಷೆ ಏನ್ರಿ ನೀವು? ನಾನು ನಿಮ್ಮನ್ನ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ, ಹ್ಯಾಪಿ ಮೂಡಲ್ಲಿದ್ದೀನಿ. ನೀವು ನೋಡಿದ್ರೆ ಕೋಪ ಮಾಡ್ಕೋತಾ ಇದ್ದೀರಾ? ಓ, ಅಂದ್ರೆ ನಿಮಗೆ ಒಳ್ಳೆ ಮೂಡ್ ಇದ್ದಾಗ ಮಾತಾಡಿಸ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಮಿಸ್ಟರ್ ಪಾರ್ಥ, ನೀವು ಬೇಕು ಅಂದಾಗ ನಿಮ್ಮ ಕಡೆ ಹೇಳ್ಕೊಳ್ಳೋದಕ್ಕೆ, ಬೇಡ ಅಂದಾಗ ತಳ್ಳೋದಕ್ಕೆ ನಾನು ನೀವು ಸಾಕಿರೋ ನಾಯಿ ಮರಿ ಅಲ್ಲ. ಗಾಟ್ ಇಟ್? ನನಗೂ ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ. ಓಕೆ, ಸೊ ನಿನ್ನೆ ನಾನು ನಿಮ್ಮ ಹತ್ರ ರ್ಯಾಶಾಗಿ ಮಾತಾಡಿದೆ ಅಂತ ಈಗ ನೀವು ರಿವೆಂಜ್ ತಗೋತಾ ಇದ್ದೀರಾ ಅಲ್ವಾ? ಹಾಗೇನೂ ಇಲ್ಲ, ನಾನು ಯಾವ ರಿವೆಂಜು ತಗೊಳ್ತಾ ಇಲ್ಲ, ನನಗೆ ಮೂಡಿಲ್ಲ ಅಷ್ಟೆ. ಸರಿ, ಈಗ
ನಿಮ್ಮ ಮೂಡ್ ಸರಿ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಏನು ಬೇಡ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ಅಷ್ಟೇ ಸಾಕು. ನಾನು ನಿಮ್ಮನ್ನ ಕಟ್ಕೊಂಡಿರೋದು ಬಿಡೋದಿಕ್ಕಲ್ಲ, ಈ ಥರ ಕ್ಲೋಸಾಗಿ ಇಟ್ಕೊಳ್ಳೋಕ್ಕೆ. ಪಾರ್ಥ ಬಿಡಿ. ಬಿಡಲ್ಲ. ಪಾರ್ಥ ಪ್ಲೀಸ್ ಬಿಡಿ ನನ್ನ. ನಾನು ಬಿಡಬೇಕು ಅಂದರೆ ನೀವೇನೋ ಕೊಡಬೇಕು. ಏನು? ಸ್ವೀಟ್ ಪಪ್ಪಿ. ನಾನು ಕೊಡಲ್ಲ. ಸರಿ ಬಿಡಿ, ನಾನೇ ಕೊಡ್ತೀನಿ. ಹಾ ಮಹಿ, ಹೇಳು. ಹಾಯ್ ಅದಕ್ಕೆ ಅಣ್ಣ ಇದ್ದಾನಾ? ಫೋನ್ ಕೊಡ್ತೀರಾ? ಇಲ್ಲ ಮಹಿ, ಅಣ್ಣ ಆಫೀಸ್ಗೆ ಹೋಗಿದ್ದಾರೆ. ಓ ಹೌದಾ? ಆ ಅಣ್ಣನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅವ್ರು ಸ್ವಲ್ಪ ಟೆನ್ಷನಲ್ಲಿದ್ದಾರೆ, ಅದಕ್ಕೆ ಫೋನ್ ತೆಗ್ದಿಲ್ಲ ಅನ್ಸುತ್ತೆ. ನನ್ನ ಕಾಲು ರಿಸೀವ್ ಮಾಡದೇ ಇರೋಷ್ಟು ಟೆನ್ಷನಾ? ಏನಾಯಿತು? ಏನಿಲ್ಲ, ಆಫೀಸ್ ಟೆನ್ಷನ್ ಅಷ್ಟೇ ಮಹಿ. ಅದಕ್ಕೆ ಕರೆಕ್ಟಾಗಿ ಹೇಳಿ, ಏನಾಯಿತು? ಅದಕ್ಕೆ ಟೆನ್ಷನ್ ಆಗಿದ್ದಾರೆ. ಎಲ್ಲದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಂದರೆ, ಇದ್ರ ಹಿಂದೆ ಇರೋದು ಆ ರಾಜೇಂದ್ರ ಭೂಪತಿ. ಅವನೇ ಇದನ್ನೆಲ್ಲ ಮಾಡಿಸ್ತಿದ್ದಾನೆ. ಓ ಮೈ ಗಾಡ್, ಇಷ್ಟೆಲ್ಲ ಆಗಿದೆಯಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ತಿಳಿಸ್ಬೇಕಲ್ವಾ ಅದಕ್ಕೆ? ದಿಸ್ ಇಸ್ ವೆರಿ ಶಾಕಿಂಗ್. ನಂಗೆ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇವಾಗ ಅರ್ಥ ಆಗ್ತಾ ಇದೆ ಅಣ್ಣ ಏನಕ್ಕೆ ಅವ್ರ ಬಗ್ಗೆ ವಾರ್ನ್ ಮಾಡಿದ್ದ ಅಂತ. ಆ ಭೂಪತಿ ಇಷ್ಟೊಂದು ಡೇಂಜರಾ? ನೋಡು, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅಣ್ಣ ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ನಾನು ಅವ್ರಿಗೆ ಹೇಳ್ತೀನಿ ನಿಂಗೆ ಆಮೇಲೆ ಫೋನ್ ಮಾಡೋದಕ್ಕೆ, ಓಕೆನಾ? ಇಟ್ಸ್ ಓಕೆ ಅದಕ್ಕೆ. ಟೇಕ್ ಕೇರ್. ಬಾಯ್. ಭೂಮಿ ಹತ್ರ ಮಾತಾಡ್ತಿದ್ಯಾ? ಹೇಗಿದ್ದಾಳಂತೆ? ನಾನು ಬೆಳಗ್ಗೆಯಿಂದ ಅವಳ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ, ಬ್ಯುಸಿ ಬರ್ತಾ ಇದೆ. ಎಲ್ಲರೂ ಆರಾಮಂತ ಅಲ್ಲಿ? ಅಣ್ಣನ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಅಯ್ಯೋ ದೇವ್ರೆ, ಏನು ಪ್ರಾಬ್ಲಮ್ ಅಂತೆ? ಅಳಿಯಂದ್ರೆ ಹುಷಾರಾಗಿದ್ದಾರೆ ತಾನೆ? ಹಾಂ ಅತ್ತೆ, ಅಣ್ಣಂಗೇನು ತೊಂದರೆ ಇಲ್ಲ, ಆರಾಮಾಗೇ ಇದ್ದಾನೆ. ಈ ಥರ ಆಫೀಸು ಬಿಸ್ನೆಸ್ ಅಂದಮೇಲೆ ಈ ಥರ ಚಾಲೆಂಜಸ್ ಎಲ್ಲ ಇದ್ದಿದ್ದೆ ಅಲ್ವಾ? ನೀವೇನು ವರಿ ಮಾಡ್ಕೋಬೇಡಿ, ಅಣ್ಣ ಎಲ್ಲ ನೋಡ್ಕೊಳ್ತಾನೆ. ಅಷ್ಟೆಲ್ಲ ಇಲ್ಲದೆ ಈ ಹಂತಕ್ಕೆ ಬೆಳೆದಿರ್ತಾರ? ಅಷ್ಟು ದೊಡ್ಡ ಬೆಟ್ಟನೇ ಹತ್ತಿದಾರಂತೆ. ಇನ್ನು ಚಿಕ್ಕ ಪುಟ್ಟ ಹಳ್ಳಗಳು ಏನು ಅವರಿಗೆ? ನಮ್ಮ ಅಳಿಯಂದ್ರ ಕೆಪಾಸಿಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ರಿಯಲ್ ಲೈಫ್ ಹೀರೋ ಅವರು. ಸಮಸ್ಯೆ 1000 ಇದ್ರೂ ಅದನ್ನೆಲ್ಲ ಗೆದ್ಕೊಂಬರ್ತಾರೆ. ನೋಡ್ತಾ ಭೂಮಿ ಬೇರೆ ಏನಾದರೂ ಹೇಳಿದ್ಲಾ? ಇನ್ನೇನು ಹೇಳಿಲ್ಲ, ಅವರೆಲ್ಲ ಆ ಟೆನ್ಷನಲ್ಲೇ ಇದ್ದಾರೆ. ಸೊ ನಾನು ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡು, ಅಡುಗೆ ಮನೇಲಿ ಕೆಲಸ ಇದೆ. ಜೀವ ಹೋಗಿ ಹೋಗಿ ಇಂಥವ್ರು ಸವಸ ಮಾಡಿದ್ದಾನಲ್ಲ. ವೆರಿ ಗುಡ್, ವೆರಿ ಗುಡ್. ಅಂತೂ ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ನೀನು. ನೀನು ಸಾಮಾನ್ಯತನಲ್ಲ, ಪ್ರಳಯಾಂತಕ. ಜೊತೆನಲ್ಲೇ ಇಟ್ಕೊಂಡು ಸಮಾಧಿ ತೋಡಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್ ಸೂಟ್ ಆಗ್ತೇ ನೀನು. ನೀನು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆದರೆ ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮದೇ ಸಹಾಯ ಸಹಕಾರ ಎಲ್ಲ. ಡೈರೆಕ್ಷನ್ ನಿಮ್ಮದು, ನಾನು ಬರೀ ಆ್ಯಕ್ಟರ್ ಅಷ್ಟೇ. ಅದೆಲ್ಲ ಓಕೆ. ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ನಿಮ್ಮ ಅಣ್ಣಗೆ ಮಾಡಿದೆಯಲ್ಲ, ಅದನ್ನು ನನಗೂ ಮಾಡಿಬಿಟ್ಟಿಯಪ್ಪ. ಇವಾಗೆಲ್ಲ ಹಾಗೆ ತಾನೇ ಈ ಈಜು ಕಲಿಸ್ತೋರ್ನೇ ಮುಳುಗ್ಸೋ ಕತೆ. ಏನು ಅಂಕಲ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅಂಕಲ್, ನಿಮ್ಮ ಪಕ್ಕಾ ಶಿಷ್ಯ ನಾನು. ನನ್ನ ಮೇಲೆ ಈ ಥರ ಎಲ್ಲ ಅನುಮಾನ ಪಡಬೇಡಿ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಯಾರಾದ್ರು ಕಬಾಬ್ ಮಾಡ್ಕೊಂಡು ತಿಂತಾರ? ಯಾರಾದ್ರು ತನ್ನ ತಲೆ ಮೇಲೆ ತಾನೇ ಕಲ್ಚಪ್ಪಡಿ ಹೇಳ್ಕೋತಾರ? ಏನು ಮಾತಾಡ್ತೀರಾ ಅಂಕಲ್ ನೀವು? ಸರಿ ಸರಿ ಬಿಡು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ವಿಲ್ಲಲ್ಲಿ ಇಲ್ಲ ಅಂಕಲ್, ಅದು ಮನೇಲೇ ಇದೆ, ಅಲ್ಲೇ ಇರಲಿ ಬಿಡಿ. ಏ, ಆ ವಿಲ್ಲ ನನ್ನ ಕೈ ಕೊಡಪ್ಪ. ಅದು ನನ್ನ ಸುಬತ್ತಲ್ಲಿ ಇರಬೇಕು. ನಿಮ್ಮ ಅಣ್ಣ ಹತ್ರ ಇರೋ ವಿಲ್ಲು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಬೇಕಲ್ಲ ನಾನು. ಪರವಾಗಿಲ್ಲ ಬಿಡಿ ಅಂಕಲ್, ಅದ್ರ ಅಗತ್ಯ ಇಲ್ಲ. ಯಾಕಪ್ಪ ಈಗ ಹೇಳ್ತಾ ಇದೆಯಾ? ಕೆಲಸ ಆಗೋದು ಬೇಡವಾ? ಹಾಂ, ಆಲ್ರೆಡಿ ಅರ್ಧ ಕೆಲಸ ಆಗೇ ಹೋಗಿದೆ ಅಂಕಲ್. ಏನು ಹೇಳ್ತಾ ಇದ್ದೆ ನೀನು? ಯಾವಾಗ ಅವನ ಹತ್ರ ವಿಲ್ ಇಲ್ಲ ಅಂತ ಗೊತ್ತಾಯ್ತೋ, ಅಣ್ಣ ಅರ್ಧ ಕುಸ್ತೋಗಿದ್ದಾನೆ, ಕಂಗಾಲಾಗಿದ್ದಾನೆ. ಅವನು ಆಲ್ರೆಡಿ ಮೆಂಟಲಿ ಕುಗ್ಗೋಗಿದ್ದಾನೆ ಅಂಕಲ್.
ಅವನು ಕೆಳಗೆ ಬೀಳ್ಸೋದಷ್ಟು ಕಷ್ಟನೇ ಅಲ್ಲ. ಅದಕ್ಕೆ ಈ ವಿಲ್ ಯಾಕೆ? ಅವನ ವಿಲ್ ಪವರ್ನೇ ಕೊಂದಾಯ್ತಲ್ಲ, ಇನ್ನು ಈ ವಿಲ್ ಅಗತ್ಯ ಅವನಿಗಿಲ್ಲ. ಸೊ ಆ ವಿಲ್ಲು ನನ್ನ ಹತ್ರ ಇದೆ, ನನ್ನ ಹತ್ರ ಸೇಫ್ ಆಗಿದೆ, ಅದು ಹಾಗೆ ಇರಲಿ. ನಾಳೆ ದಿನ ಯಾಮಾರಿ ಅದನ್ನು ನಿಮಗೆ ಕೊಟ್ಟಿರೋದು ನಾನೇ ಅಂತ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ಆ ರಿಸ್ಕ್ ತೊಗೊಳೋದಕ್ಕೆ ನಾನಂತೂ ರೆಡಿ ಇಲ್ಲ. ನಿಮಗೆ ನನ್ನ ಪಾಯಿಂಟ್ ಅರ್ಥ ಆಯಿತು ಅನ್ಕೊಂತೀನಿ. ನನಗೆ ನಿನ್ನ ಚಾಲಕಿತನ ತೋರಿಸ್ಬಿಟ್ಟಿಲ್ಲ. ಬೆಣ್ಣೆ ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಬೆಣ್ಣೆ ಹಚ್ಬಿಟ್ಟಿಯಲ್ಲ. ನಿನ್ನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅಂಕಲ್, ಏನು ಅಂಕಲ್ ಈಗೆಲ್ಲ ಮಾತಾಡ್ತೀರಾ? ಪ್ಲೀಸ್ ನನ್ನ ಕನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಬಿಡಪ್ಪ, ಚೆನ್ನಾಗಿ ಅರ್ಥ ಆಯ್ತು. ಪ್ಲೀಸ್ ಅಂಕಲ್, ಈ ರೀತಿ ಇರಬೇಡಿ, ಬೇಜಾರಾಗತ್ತೆ ಅಂಕಲ್. ಪ್ಲೀಸ್ ಅಂಕಲ್. ಸರಿ ಬಿಡು, ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಎರಡೂ ಒಂದೇ ಅಲ್ವಾ? ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೇನಮ್ಮ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಿಕ್ಕೆ ತೋರಿಸ್ನಾಗ್ಬಿಟ್ಟಿದೆ. ನಾನು ಏನು ಮಾಡಲಿ, ಹೇಗೆ ಫೇಸ್ ಮಾಡಲಿ ನನಗೆ ಗೊತ್ತಮ್ಮ. ನೀನು ಏನು ಹೇಳೋ ಸ್ಥಿತಿಲಿಲ್ಲ, ಬಟ್ ನನಗೆ ನಿನ್ನ ಹತ್ರ ಹೇಳ್ಕೊಂಡ್ರೆ ಏನೋ ಒಂದು ಸಮಾಧಾನಮ್ಮ. ಅಣ್ಣ, ಏನಾಯ್ತಣ್ಣ? ಗೌತಮರೇ, ಅವನು ಆಫೀಸ್ಗೆ ಹೋಗಿಲ್ವಾ? ಹೋಗ್ಬೇಕು, ಬಟ್ ವಿಲ್ ಸಿಗ್ತಾ ಇಲ್ವಲ್ಲ. ಅಲ್ಲ, ನಿನ್ನೆ ತಾನೇ ಅತ್ತೆ ಹತ್ರ ಇದೆ ಅಂತ ಹೇಳಿದ್ರಿ. ನಾನು ಹಾಗೆ ಅನ್ಕೊಂಡಿದ್ದೆ. ಈಗ ವಿಲ್ ಮಿಸ್ ಆಗಿದೆ. ಮಿಸ್ ಆಗಿದೆ? ಅಮ್ಮನ್ ಕೇಳಿದ್ರೆ ಅದನ್ನ ಲಾಕಲ್ಲಿ ಇಟ್ಟಿದ್ದೆ ಅಂತಾರೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ. ಅದನ್ನ ಬೇರೆ ಎಲ್ಲಾದ್ರೂ ಇಟ್ಟು ಬರ್ತಿದ್ರೆ ಅದು ಗೊತ್ತಿಲ್ಲ. ಏನ್ ಮಾಡೋದು ಅಂತ ತೋರಿಸ್ತಾ ಇಲ್ಲ ನನಗೆ. ಬಿಲ್ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ? ಹೌದು ಭೂಮಿಕಾ, ಅದು ನಮ್ಮ ಅಪ್ಪ ಬರ್ದಿರೋ ವಿಲ್ಲು. ನಮ್ಮ ಅಪ್ಪನ ನಂತರ ಸಂಪೂರ್ಣ ಆಸ್ತಿ ತನ್ನ ಹೆಂಡತಿಗೆ ಸೇರ್ಬೇಕು ಅಂತ ಬರ್ತಿದ್ರು. ಜೊತೆಗೆ ಶೇರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿರೋ ಡೀಟೇಲ್ಸ್ ಇತ್ತು ಅದರಲ್ಲಿ. ಇವತ್ತು ನಾನು ಪ್ರೂವ್ ಮಾಡ್ತೀನಿ ಅಂತ ಚಾಲೆಂಜ್ ಆಗಿ ಬಂದಿದ್ದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಅಂತ ಉತ್ತರ ಕೊಡಲಿ, ಹೇಗೆ ಡಿಫೆಂಡ್ ಮಾಡ್ಕೊಳ್ಳಿ? ಅಮ್ಮ ಮಾತಾಡೋ ಸ್ಥಿತಿಲಿ ಇದ್ದಿದ್ರೆ ಅಟ್ಲೀಸ್ಟ್ ಲೀಗಲ್ ಆಗೊಂದು ಹೋಲ್ಡ್ ಇರೋದು. ಅದು ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ತೋರಿಸ್ತಾ ಇಲ್ಲ. ಏನ್ ಮಾಡ್ತೀರಾ ಗೊತ್ತಿಲ್ಲ ಭೂಮಿಕಾ, ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಅಣ್ಣ, ಅಮ್ಮನ ಪರವಾಗಿ ನಾನೇನಾದರೂ ಮಾತಾಡ್ಬೋದಾ? ಇಲ್ಲ ಪಾಪು, ಹಾಗೆಲ್ಲ ಆಗಲ್ಲ. ಇದು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಇಲ್ಲಿ ಯಾರೇ ಏನು ಹೇಳಿದ್ರು ನಡೆಯಲ್ಲ, ಯಾವುದು ವ್ಯಾಲಿಡ್ ಅಲ್ಲ. ಲೆಟ್ಸಿ, ಟೈಮ್ ಆಗ್ತಾ ಇದೆ, ನಾನು ಆಫೀಸ್ಗೆ ಹೊರಡ್ತೀನಿ. ಒಂದು ನಿಮಿಷ ನೋಡಿ, ನೀವು ಚಿಂತೆ ಮಾಡಬೇಡಿ. ಅದೃಷ್ಟ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಆ ದೇವ್ರು ನಮ್ಮ ಜೊತೆ ಇದ್ದಾನೆ. ನಾವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಅಂದಮೇಲೆ ನಮಗೆ ಕೆಟ್ಟದಾಗೋದಕ್ಕೆ ಆ ದೇವ್ರು ಬಿಡಲ್ಲ. ಆ ನಂಬಿಕೆ ನನಗಿದೆ. ಯಾರು ಸ್ವಂತವಾಗಿ ಏನೂ ಮಾಡಿಲ್ವೋ, ಸ್ವಂತ ಪ್ರಯತ್ನದಿಂದ ಬೆಳೆದಿಲ್ವೋ, ಇನ್ನೊಬ್ರು ಗಳಿಸಿಟ್ಟದನ್ನ ನಂಬ್ಕೊಂಡಿದ್ದಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ, ಅವ್ರು ಮಾತ್ರ ಸೋಲೋದಕ್ಕೆ ಹೆದರ್ತಾರೆ, ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ಆದರೆ ನೀವಾಗಲ್ಲ. ಏನನ್ನು ಕಳ್ಕೊಂಡ್ರು ಅದನ್ನ ಮತ್ತೆ ಗಳಿಸ್ಕೊಳ್ಳೋ ತಾಕತ್ ನಿಮಗಿದೆ. 0 ಆದರೂ ಸರಿ, 0ನ ಕೋಟಿ ಹೇಗೆ ಮಾಡೋದು ನಿಮಗೆ ಗೊತ್ತು. ನಿಮ್ಗೆ ಸೋಲ್ಸಕ್ಕೆ ಅಂತ ನಿಂತಿದಾರಲ್ಲ, ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಅದರ 10ರಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಅಷ್ಟೇ ಸಾಕು, ಉಳಿದಿದ್ದೆಲ್ಲ ತಾನೇ ನಡೆದೋಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ. ದೇವ್ರ ಮೇಲೆ ನಂಬಿಕೆ ಇಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಭೂಮಿಕಾ, ದೇವ್ರ ಮೇಲೆ ಭಾರ ಹಾಕ್ತೀನಿ. ಲೆಟ್ಸ್ ಸಿ. Baby, come here. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. Come. ಏನಿದು? ನನ್ನ ಹೀರೋ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ. ಬರ್ತಾ ಇದ್ದಾಗೆ ಹಗ್ ಮಾಡಿದ್ದೇನು, ಕಿಸ್ ಮಾಡಿದ್ದೇನು, ಈ ಖುಷಿಗೆ ಏನು ರೀಸನ್ ಅಂತ ಕೇಳ್ಬೋದಾ? Yes, baby. I'm on cloud 9. Baby, ಈಗ ಒಬ್ಬ ಮನುಷ್ಯನಿಗೆ ಖುಷಿ ಆಗ್ಬೇಕು ಅಂದ್ರೆ 2 ರೀಸನ್ ಇರುತ್ತೆ. ಒಂದು ಅವನು ಅನ್ಕೊಂಡಿದ್ದಾದಾಗ, ಅಂಡ್ ಇನ್ನೊಂದು ಅವನಿಗೆ ಆಗದಿರೋರು ಯಾರಾದರೂ ಹಾಳಾಗೋದಾಗ. ಅದೇ ನನ್ನ ವಿಷಯದಲ್ಲಿ ಆ 2 ನಡೀತದೆ.
ದಟ್ ಇಸ್ ವೈ ಐ ಆಮ್ ಹ್ಯಾಪಿ. ಅದಕ್ಕೆ ಎಷ್ಟು ಖುಷಿ ಆಗಿದ್ದೀನಿ. ಯದ್ವಾ ಖುಷಿ ಆಗ್ತದೆ ನನಗೆ ಇವತ್ತು. ಅದೇ ಏನಕ್ಕೆ ಅಂತ ಎಕ್ಸಾಕ್ಟ್ ಆಗಿ ರೀಸನ್ ಹೇಳಿ. ಕೊನೆಗೂ ನಾನು ಅನ್ಕೊಂಡಿದ್ದ ಆ ಟೈಮ್, ಆ ಮೊಮೆಂಟ್ ಹತ್ರ ಬರ್ತಿದೆ ಬೇಬಿ. ಕೌಂಟ್ ಡೌನ್ ಶುರು ಆಗಿದೆ. ರಿಯಲಿ? ಎಸ್ ಬೇಬಿ. ಇಷ್ಟು ದಿನ ನಾನು ಹೇಗೆಲ್ಲ ಇರಬೇಕು ಅನ್ಕೊಂಡಿದ್ನೋ, ಏನೇನೆಲ್ಲ ಮಾಡಬೇಕು ಅನ್ಕೊಂಡಿದ್ನೋ, ಅದಕ್ಕೆಲ್ಲ ಒಂದು ದಾರಿ ಕ್ರಿಯೇಟ್ ಆಗಿದೆ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಈ ಕನ್ನಡದಲ್ಲಿ ಏನೋ ಅಂತಾರಲ್ಲ, ಭಾಗ್ಯದ ಬಾಗಿಲು ತೆರೀತು ಅಂತ, ಅಂಥದ್ದೊಂದು ಇವೆಂಟು ಇವತ್ತು ನನ್ನ ಜೀವನದಲ್ಲಿ ನಡೆಯೋದ್ರಲ್ಲಿದೆ. ಇಟ್ಸ್ ಮೈ ಬ್ಲಡಿ ಲೈಫ್ ಚೇಂಜಿಂಗ್ ಇವೆಂಟ್. ಬ್ಲಡಿ ಲೈಫ್ ಚೇಂಜಿಂಗ್ ಇವೆಂಟ್. ಅದೊಂದು ಆಗ್ಬಿಟ್ರೆ ಬೇಬಿ, ಆಗ್ಬಿಟ್ರೆ ಏನು ಆಗುತ್ತೆ, ಆಗುತ್ತೆ, ಆಗ್ಲೇಬೇಕು. ನಿನ್ನನ್ನು ಹಿಡಿಯೋರ ಯಾರು ಇರೋದಿಲ್ಲ. ಎಲ್ಲೋ ಇರೋನು ಎಲ್ಲೋ ಹೋಗ್ಬಿಡ್ತೀನಿ. ನೋ ಬಡಿ ಕ್ವೆಶ್ಚನ್ಸ್ ಮೀ. ಐ ವಿಲ್ ಬಿ ಅ ಬ್ಲಡಿ ಡಿಕ್ಟೇಟರ್. ಅವಾಗ ಆಗೋ ಒಂದು ಮೇಜರ್ ಚೇಂಜಸ್ ಏನ್ ಗೊತ್ತಾ ಬೇಬಿ? ಅವಾಗ ಈ ರೀತಿ ನಾವು ಕದ್ದು ಮುಚ್ಚಿ ಪ್ರೀತಿ ಮಾಡೋದು, ಸಿಗೋದು ಈ ಕರ್ಮನೇ ಇರೋದಿಲ್ಲ. ಫುಲ್ ಓಪನ್, ಕುಲ್ಲ, ಯಾರು ಭಯನೂ ಇಲ್ದೆ ಆಯಾಗಿ ಬಿಂದಾಸ್ ಆಗಿ ಇಬ್ರು ಎಲ್ಲರೂ ಮುಂದೆ ರಾಜಾರೋಷವಾಗಿ ಓಡಾಡ್ಬೋದು. ನೋಡ್ತಾ ಇರೋ ಹೇಗಿರುತ್ತೆ ಆ ದಿನಗಳು ಅಂತ. ನಾವಿಬ್ರು ಒಂದೇ ಮನೆಯಲ್ಲಿ, ನಾನೇ ರಾಜ ನೀನೇ ರಾಣಿ ಅನ್ನಂಗೆ ದರ್ಬಾರ್ ಮಾಡಕ್ ಬಿಡೋಣ. ಯು ವಿಲ್ ಸಿ ದೋಸ್ ಡೇಸ್. ಆ ದಿನಗಳು ಹೇಗಿರುತ್ತೆ ಗೊತ್ತಾ? ಹಬ್ಬ ಇದ್ದಂಗಿರುತ್ತೆ. ನೋಡ್ತಾ ಇರೋ ಎಷ್ಟು ಚೆನ್ನಾಗಿರುತ್ತೆ ಆ ದಿನಗಳು ಅಂತ. ಇಷ್ಟೆಲ್ಲ ಆಗುತ್ತಾ? ಹೌದು ಜೈ, ಸಡನ್ ಆಗಿ ಪ್ರೋಗ್ರೆಸ್ ಆಗೋ ಅಂಥದ್ದು ಇಷ್ಟೆಲ್ಲ ಏನ್ ಮಾಡಿದ್ರಿ? ನೋ ಬೇಬಿ, ಈ ವಿಚಾರನ ನೀನು ಕೇಳಬಾರ್ದು. ಒಂದ್ ವೇಳೆ ನೀನು ಕೇಳಿದ್ರು ನಾನು ಹೇಳಬಾರ್ದು. ಬೇಬಿ, ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ, ನಾನು ಹೇಳಿ ಮಾಡೋನಲ್ಲ, ಮಾಡಿ ತೋರ್ಸು. ಅಂಡ್ ತೋರಿಸಿ ಎಲ್ರೂ ಕಂಗಾಲ್ ಮಾಡು. ಎಲ್ಲ ವಿಚಾರ ಹೀಗ್ಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಸತ್ತೋಗಲ್ವಾ ಬೇಬಿ? ಎಲ್ಲಾನು ಹೇಳೋದಲ್ಲ, ಅದು ತಾನಾಗಿ ಗೊತ್ತಾಗ್ಬೇಕು. ಬೇಬಿ, ನಿನಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಾ? ರಿಸಲ್ಟ್ನ ಅನೌನ್ಸ್ ಮಾಡಬಾರ್ದು. ನಾವಾಗ ರಿಸಲ್ಟ್ ಅದಾಗದೆ ಬರಬೇಕು. ಅಂಡ್ ಆ ರಿಸಲ್ಟು ನಾವು ಏನು ಅನ್ನೋದನ್ನ ಪ್ರಪಂಚಕ್ಕೆ ಸಾರಿ ಹೇಳಬೇಕು. ಅಂಡ್ ಬೇಬಿ, ಬೇಸಿಕಲಿ ನಮಗಿಂತ ನಾವು ಮಾಡೋ ಕೆಲಸ ಜಾಸ್ತಿ ಸೌಂಡ್ ಮಾಡಬೇಕು. ಅದು ನನ್ನ ಪಾಲಿಸಿ. ಅದು ಓಕೆ, ಬಟ್ ಪ್ಲೀಸ್ ಜೈ, ನಾನು ಕೇಳ್ತಾ ಇದ್ದೀನಿ ಅಂತನಾದರೂ ಹೇಳಿ. ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಬೇಬಿ ನಿನಗೆ? ಹೇಳಬೇಕಾ? ಸರಿ ಆಯ್ತು, ಹೇಳ್ತೀನಿ. ಎಷ್ಟಾಗ್ಲ ನೀನು ನನ್ನ ಬೇಬಿ ಅಲ್ಲ, ನಿನಗೆ ಹೇಳ್ತೀನಿ. ಯಾರ ಹತ್ರ ಹೇಳಿ ನಾನು? ಸರಿ ಬೇಗ ಹೇಳಿ, ಅದೇನು ಅಂತ. ಏನು ಗೊತ್ತಾ ಬೇಬಿ, ಕೊನೆಗೂ ಇಷ್ಟು ವರ್ಷದ ನನ್ನ ಆಸೆ ಇವತ್ತು ಈಡೇರ್ತದೆ. ಇಷ್ಟೆಲ್ಲ ಸ್ಕೆಚ್ ಹಾಕಿ ಕೆಡ್ಡ ತೋಡಿ ಕೊನೆಗೂ ಇವತ್ತು ಆ ನಮ್ಮಣ್ಣ ಗೌತಮ್ ದಿವಾನ್ ಇದನಲ್ಲ, ಅವನನ್ನ ಚೇರ್ಮನ್ ಪಟ್ಟದಿಂದ ಕೆಳಗಿಳಿಸೋ ಸಮಯ ಬಂದಿದೆ. ಕುರ್ಚಿದ ಕಾಲ್ ಮುರಿಯೋ ಕೆಲಸ ಆಗೋಯ್ತು. ಇನ್ನೇನಿದ್ರು ಅವನು ಪುಸುಕ್ ಅಂತ ಕೆಳಗೆ ಬಿದ್ದು ಪಾತಾಳ ಸೇರೋದು ಒಂದೇ ಬಾಕಿ. ಇಷ್ಟೆಲ್ಲ ಆದ್ಮೇಲೆ ಇನ್ನು ನಮ್ಮ ಹಿರಿ ತಲೆಗಳು, ಐ ಮೀನ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ, ಅವರು ನನ್ನನ್ನು ಚೇರ್ಮನ್ ಅಂತ ಆ ಕುರ್ಚಿ ಮೇಲೆ ಕೂರಿಸೋದು ಒಂದೇ ಬಾಕಿ ಇರುತ್ತೆ. ಆ ಕುರ್ಚಿ ಮೇಲೆ ನಾನು ಬರೀ ಖರ್ಚಿ ಟವಲಲ್ಲ ಬೇಬಿ, ದೊಡ್ಡ ಶಾಮ್ಯಾನೇ ಹಾಸ್ಬಿಟ್ಟಿದ್ದೀನಿ. ನೋಡ್ತಾ ಇರು, ಇವತ್ತು ಎಲ್ಲರೂ ಸೇರಿ ನನಗೆ ಓಟ್ ಹಾಕಿದ್ಮೇಲೆ ನಾನು ನನ್ನ ಕಂಪ್ನಿ ಚೇರ್ಮನ್ ಅಂಡ್ ಇನ್ಮೇಲೆ ಫುಲ್ ಸೆಲೆಬ್ರೇಷನ್. ಇದೆಲ್ಲ ಆಗೋದಕ್ಕೆ ನನ್ನ ಜೊತೆ ಒಬ್ರು ಮಹಾನ್ ಭಾವರು ಕೈ ಜೋಡಿಸಿದೆ. ಅವ್ರು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಗಿದೆ. ಒಟ್ನಲ್ಲಿ ಬೇಬಿ, ನಾನಿವತ್ತು ಪಟ್ಟಕ್ಕೇರೋದಂತೂ ಪಕ್ಕ ಪಟ್ಟಕ್ಕೇರೋದ ಮೇಲೆ ನನ್ನ ಪಟ್ಟದ ರಾಣಿ ಯಾರು ಹೇಳು? ಎಸ್, ಆಫ್ ಕೋರ್ಸ್, ಇಟ್ಸ್ ಮೈ ಬೇಬಿ ಅಂಡ್ ಅಂಡರ್ಲೈನ್ ದಟ್. ಇಷ್ಟೆಲ್ಲ ಆಗುತ್ತಾ? ಹೋಗಿ ಜೈ, ನೀವು ನಂಗೆ ಒಂದು ಮಾತು ಹೇಳಲೇ ಇಲ್ಲ. ಆ ಕತೆ ಎಲ್ಲ ನನ್ನ ಕೈಲಿ ಹೇಳಕ್ಕೆ ಆಗಲ್ಲ ಬೇಬಿ, ಬೋರ್ ಹೊಡಿಯುತ್ತೆ. ಪ್ಲೀಸ್ ಕೇಳಬೇಡ. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಗುವಂಥದ್ದೇನೋ ಮಾಡ್ತಿದ್ದೀನಿ ತಾನೆ, ಅದಕ್ಕೆ ಖುಷಿ ಪಡು. ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಲವ್ ಯು ಸೋ ಮಚ್. ಆಲ್ ದ ಬೆಸ್ಟ್. ತಗೋ ಆನಂದ್, ಏನಾಯ್ತು? ಆನಂದ್ ಪ್ಲೀಸ್, ನೀನೇನು ಮಾತಾಡದೆ ಹೀಗೆ ಸೈಲೆಂಟ್ ಆಗಿದ್ರೆ ಹೇಗೆ? ಏನಾಯ್ತು ಅಂತ ಹೇಳು. ಗೆಳೆಯನಪ್ಪ ತುಂಬ ಕಷ್ಟಪಟ್ಟು ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ನ ಕಟ್ಟಿದ್ರು. ಅದು ಅವ್ರ ಕನಸಾಗಿತ್ತು. ಅವ್ರು ಹೋದ್ಮೇಲೆ ಗೆಳೆಯನು ಅಷ್ಟೇ ಕಷ್ಟಪಟ್ಟು ಆ ಕಂಪ್ನಿನ ಬೆಳೆಸ್ದ, ಜೊತೆಗೆ ಅವನು ಬೆಳೆದ. ಅವರಪ್ಪ ಆ ಕಂಪ್ನಿನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ರೋ ಅದಕ್ಕಿಂತ 100 ಪಟ್ಟು ಎತ್ತರಕ್ಕೆ ಇವನು ಬೆಳೆಸಿದ್ದ. ಆದರೆ ಇವತ್ತು ಅವ್ರ ಕನಸಿನ ಕಂಪನಿ ಅವ್ರ ಕೈ ತಪ್ಪೋಗೋ ಹಂತದಲ್ಲಿದೆ ಕಣೆ. ಏನು ಹೇಳ್ತಿದ್ಯಾ ಆನಂದ್? ಹೌದು ಅಪರ್ಣ, ಇವತ್ತೇನಾದರೂ ಬೋರ್ಡ್ ಮೆಂಬರ್ಸು ಗೆಳೆಯನ ಸಪೋರ್ಟಿಗೆ ನಿಂತಿಲ್ಲ ಅಂತಂದರೆ
ಆ ಕಂಪ್ನಿ ನಮ್ಮ ಕೈ ತಪ್ಪು ಹೋಗುತ್ತೆ. ಅದ್ರ ಮೇಲೆ ನಮ್ಗೆ ಯಾವ ಕಂಟ್ರೋಲು ಇರಲ್ಲ. ಅದು ಹೇಗೆ ಸಾಧ್ಯ? ವಿಲ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದೆ ಅಲ್ವಾ? ಅಣ್ಣ, ವಿಲ್ ಇತ್ತು ನಿಜ, ಆದರೆ ಈಗ ವಿಲ್ಲು ಕಳೆದೋಗಿದೆಯಂತೆ. ವಿಲ್ ಇದ್ದಾಗಲೇ ಅದನ್ನು ಫೇಕ್ ಅಂತ ಪ್ರೂವ್ ಮಾಡೋಕ್ಕೆ ನೋಡ್ತಿದ್ರು. ಈಗ ವಿಲ್ ಇಲ್ಲ ಅಂತಂದರೆ ಅವ್ರು ಸುಮ್ಮನೆ ಇರ್ತಾರ? ಹಬ್ಬ ಮಾಡಿಬಿಡ್ತಾರೆ, ಕಂಪ್ಲೀಟಾಗಿ ಗೆಳೆಯನ್ನು ಮುಗಿಸ್ಬಿಡ್ತಾರೆ. ಅಲ್ಲ, ಹೀಗೂ ಆಗಕ್ಕೆ ಸಾಧ್ಯನಾ? ಇದು ಹೇಗಾಗಿದೆ ಅಂದರೆ ನಾವು ಕಟ್ಸಿದ ಮನೆಯಿಂದ ನಮ್ಮನ್ನೇ ಹೊರಗೆ ಹಾಕ್ತಾಗಿದೆಯಲ್ಲ ಆನಂದ್. ನನಗಂತೂ ಈ ಬಿಸ್ನೆಸ್ ಟರ್ಮ್ಸೇ ಅರ್ಥ ಆಗಲ್ಲ. ಬಿಸ್ನೆಸ್ ಅಂದ್ರೇ ಹಾಗೆ ಅಪರ್ಣ, ಅದು ನಡೆಯೋದು ಪ್ರಾಫಿಟ್ ಮೇಲೆ, ಸೆಂಟಿಮೆಂಟ್ ಮೇಲೆ ಅಲ್ಲ. ಯಾವಾಗ ಯಾರು ಕುರ್ಚಿಯಿಂದ ಇಳಿತಾರೋ, ಆ ಕುರ್ಚಿಗೆ ಯಾರು ಬಂದು ಕೂತ್ಕೋತಾರೋ ಯಾರಿಗೂ ಗೊತ್ತಾಗಲ್ಲ. ಕಂಪ್ನಿ ಯಾರಾದರೂ ಕಟ್ಟಿರ್ಬೋದು, ಆದರೆ ಶೇರ್ಸ್ ಯಾರ ಹತ್ರ ಜಾಸ್ತಿ ಇರುತ್ತೋ ಅವರೇ ಕಿಂಗ್ ಮೇಕರ್ಸ್ ಆಗ್ತಾರೆ, ಕಿಂಗ್ ಆಗ್ತಾರೆ. ನನ್ನ ಗೆಳೆಯನ್ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ಅವನ್ನ ನೋಡಿ ಅವನ್ನೆರಡು ಕೂಡ ಅಸೂಯೆ ಪಡ್ತಾ ಇತ್ತು. ಆ ಮಟ್ಟದ ಸಕ್ಸಸ್ ಅವನು. ಇವತ್ತು ಏನಾದರೂ ಎಲ್ಲ ಉಲ್ಟಾ ಹೊಡೆದು ಬಿಟ್ರೆ ಮುಗಿದೋಯ್ತಪ್ಪ. ಗೆಳೆಯನ ಕತೆ ಮುಗಿದೋಗುತ್ತೆ. ನಾನು ನೆನ್ಸ್ಕೊಂಡ್ರೆ ನನಗೆ ಸಂಕಟ ಆಗ್ತದೆ ಅಪ್ಪ. ಆನಂದ್ ಪ್ಲೀಸ್, ಇಲ್ಲಿ ನೋಡಿಲ್ಲಿ ನೋಡಿಲ್ಲಿ, ಇಷ್ಟೊಂದು ವೀಕ್ ಆಗಬೇಡ, ಆಳ್ಬೇಡ ಪ್ಲೀಸ್. ಧೈರ್ಯವಾಗಿರು. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನೋಡಿಲ್ಲಿ, ಗೌತಮ್ ಜೊತೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀಯಾ? ನೀನಿದ್ಯಾ ಅಲ್ವಾ? ನೀನೊಬ್ಬ ಇದ್ರೆ ಸಾಕು. ನಿನಗಿಂತ ದೊಡ್ಡ ಬಲ ಬೇಕಾ ಅವನಿಗೆ?